ಒಂದು ಕಾಲದಲ್ಲಿ ವ್ಯಾಸರಾಜರು ಬಂದು ಅವರಿದ್ದಾಗ ಎಲ್ಲ ಗುರು ಅದ್ವೈತರಾಗಲಿ, ವಿಶಿಷ್ಟಾದ್ವೈತರಾಗಲಿ, ಚಾರ್ವಾಕರಾಗಲಿ ಎಲ್ಲರೂ ಬಂದು ತಮ್ಮ ಸಿದ್ಧಾಂತವನ್ನು ಅಲ್ಲಿ ವ್ಯಾಸರಾಯರ ಹತ್ರ ಬಂದು ಅನುವಾದ ಮಾಡಿ ಅವ್ರ ಹತ್ರದಿಂದ ಒಂದು ಚಿಕ್ಕ ನಗು ಚೆನ್ನಾಗಿದೆ ಅಂತ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ಬರೋದಿಲ್ಲ. ಅಂತಹ ವ್ಯಾಸರಾಯರು ಪುರಂದರ ಉಪನಿಷತ್ ಅಂತ ಹೆಸರು ಕೊಟ್ಟು ಪ್ರೀತಿಯೆಲ್ಲವನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲೇ ಗೀತನರ್ತನದಿಂದ ಕೃಷ್ಣನನ್ನ ಪೂಜಿಸುವ ಹುತಾತ್ಮ ಪುರಂದರ ದಾಸರಿವರಯ್ಯ ಅಂತ ಹೇಳಿ, ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಬೇಕು ಅಂದ್ರೆ ದಾಸ ಸಾಹಿತ್ಯದಲ್ಲಿ ಪುರಂದರ ದಾಸರ ಅವರ ಹಾಡುಗಳಲ್ಲಿ, ಅವರ ಗ್ರಂಥಗಳಲ್ಲಿ ಎಷ್ಟು ವಿಷಯ ಇರಬೇಕು, ಎಷ್ಟು ಅವರ ಹಾಡುಗಳಲ್ಲಿ ನಮ್ಮ ಶಾಸ್ತ್ರ ಹಾಗೆ ತುಂಬಿದೆ ಅಂತ ನೀವು ತಿಳ್ಕೋಬಹುದು. ಒಂದು ವಿಷಯ ಲಾಸ್ಟ್ ಆಗಿ ಹೇಳಿ ಮುಗಿಸ್ತೀನಿ. ದಂಡಿ ಜನ ಬಂದು ಮುಂಡಿಗೆ ಅಂದ್ರೆ ಕನಕದಾಸರು ಅಂತ ಹೇಳ್ತಾರೆ. ಹೌದು, ಅದರಲ್ಲಿ ಡೌಟ್ ಇಲ್ಲ. ಕನಕದಾಸರು ಹಾಕಿದ ಕನಕನ ಮುಂಡಿಗೆಯನ್ನು ತೆಗೆಯೋದು ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಮ್ಮ ಪುರಂದರದಾಸರು, ನಾನು ಫುಲ್ ಹಾಡು ಹೇಳಿದ್ರೆ ಕಷ್ಟ ಆಗುತ್ತೆ, ಇನ್ನೂ ಹೊತ್ತಾಗತ್ತೆ. ನಾನು ಒಂದು ನುಡಿಯನ್ನು ಮಾತ್ರ ನಾನು ನಿಮಗೆ ಬಿಡಿಸ್ತೀನಿ, ಆವಾಗ ನಿಮಗೆ ಪುರಂದರದಾಸರು ಎಷ್ಟು ದೊಡ್ಡವರು ಅಂತ ನಿಮಗೆ ಗೊತ್ತಾಗತ್ತೆ. ಬೆರಳು ಇಲ್ಲದ ಕೈಯಲ್ಲಿ ಉಂಡು ಜೀವಿಸುವನ, ಅದು ಪುರಂದರದಾಸರು ಹೇಳ್ತಾರೆ. ಬೆರಳು ಇಲ್ಲದ ಕೈಗಳುಂಡು ಜೀವಿಸುವನ, ಶಿರದಂದದ ದೇವನ, ಉರುವ ಶಾಪಕ್ಕೆ ತಾನು ಕಿರಿದಾಗಿ ಇರುವನ, ಶಿರಗಳು ಧರಿಸಿದನ, ಕೊರಳ ಮಾಲೆಯ ಪೆಸರೊಪ್ಪಿದ ಗಿರಿಯೋಳು ಸ್ಥಿರವಾಗಿ ನೆಲೆಸಿಪ್ಪನ, ಕರುಣವಾರಿದಿ ವೆಂಕಟೇಶನ ಚರಣವ ಕರೆದು ತೋರೆ ನನಗೆ ಅಂತ ಹೇಳ್ತಾರೆ. ಸರಿ, ಬೆರಳು ಇಲ್ಲದ ಕೈಯಲ್ಲಿ ಉಂಡು ಜೀವಿಸುವನ. ಬೆರಳು ಇಲ್ಲಾಂಗ ಯಾರು ಜೀವಿಸ್ತಾರೆ? ಬೆರಳು ಇಲ್ಲಾಂಗ ಕೈ ಇರೋರು ಯಾರಿಗೆ ಇದೆ? ಬೆರಳು ಇಲ್ಲದೆ ಕೈ ಇರುವವ ಆನೆ. ಕೈಯೋಡು ಉಂಡು ಜೀವಿಸೋಣ, ಅದರಿಂದ ತಿಂದು ಜೀವಿಸುವವ ಯಾರು? ಆನೆ. ಮುಖದಂದದ ದೇವನ, ಯಾನೆಯ ಮುಖ ಇರುವವ ಯಾರು? ಗಣಪತಿ. ಉರುವ ಶಾಪಕ್ಕೆ ಕಿರಿದಾಗಿ ಇರುವನ, ಗಣಪತಿ ಕೊಟ್ಟ ಶಾಪಕ್ಕೆ ಚಿಕ್ಕದಾಗಿರುವವನ ಯಾರು? ಚಂದ್ರ. ಶಿರದೊಳು ಧರಿಸಿದನ, ಚಂದ್ರನ ಶಿರದಲ್ಲಿ ಧರಿಸಿದವ ಯಾರು? ರುದ್ರದೇವರು. ಅವನ ಕೊರಳ ಮಾಲೆಯ ಪೆಸರೊಪ್ಪಿದ ಗಿರಿಯೋಳು, ಅವನ ಕೊರಳ ಮಾಲೆಯಾಗಿರೋದು ಏನು? ಸರ್ಪ. ಸರ್ಪದ ಇನ್ನೊಂದು ಹೆಸರು ಏನು? ಶೇಷ. ಅವನ ಹೆಸರಿನಲ್ಲಿ ಶೇಷಗಿರಿಯಲ್ಲಿ ವಾಸವಾಗಿರುವ ತಿರುಪತಿ ವೆಂಕಟೇಶನ ಕರೆದು ತೋರೆ ಅಂತ ಪುರಂದರದಾಸರು ಮುಂಡಿಗೆ ಮಾಡಿದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಪುರಂದರದಾಸರ ಕೈಯಿಂದ ಆಗದೆ ಇರೋದೇ ಇಲ್ಲ.